ಇವತ್ತು ಯುಗಾದಿ ಹಬ್ಬ ಆಗಿರೋ ಕಾರಣ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರ ಮನೆಯಲ್ಲೂ ಬೆಳಗ್ಗೆನೆ ಹಬ್ಬ ಆಚರಣೆ ಮಾಡ್ತಾ ಇರ್ತಾರೆ. ನಮ್ಮ ಮನೆಯಲ್ಲಿ ಇವತ್ತು ನಾವು ಹಬ್ಬದ ದಿನ ಹೂವು ಕೀಳೋ ಪರಿಸ್ಥಿತಿ ಬಂತು. ಏನಕ್ಕೆ ಅಂದ್ರೆ ಹೂವು ಜಾಸ್ತಿ ಸಿಗ್ತಾ ಇರೋ ಕಾರಣ ಅರ್ಧ ತೋಟ ಮಾತ್ರ ಕಿತ್ತಿದ್ರು ನಿನ್ನೆ. ಇವತ್ತು ಹಬ್ಬದ ದಿನ ಕೂಡ ನಾವು ಹೂವು ಕೀಳ್ತಾ ಇದೀವಿ. ನಾನ್ ನಿನ್ನೆ ಕೆಲ್ಸಕ್ಕೆ ಹೋಗಿದ್ದೆ, ಅದೇ ಕಾರಣಕ್ಕೆ ಹೂವು ಕೀಳೋದು ಅರ್ಧಕ್ಕೆ ನಿಂತೋಗಿ. ಇವತ್ತು ನಾನು ಇದ್ದೀನಿ ಅಂತ 3 ಜನ ಸೇರ್ಕೊಂಡು ಹೂವು ಕಿತ್ರಿ. ಬೆಳಗ್ಗೆನೆ ಹೂವು ಕಿತ್ಕೊಂಡು ಬರೋಷ್ಟರಲ್ಲಿ 8 ಮುಕ್ಕಾಲಾಗಿತ್ತು. ಅದಾದ್ಮೇಲೆ ಕುರಿಗೆ ಮೇವ್ ಹಾಕ್ಬೇಕಾಗಿ ನಾವು ನಿನ್ನೆ ಸಂಜೆನೆ ಸೀಮೆ ಎಲ್ಲ ಕಟ್ ಮಾಡ್ಬಿಟ್ಟು ಎತ್ತಿಟ್ಟಿರ್ತೀರಿ. ಏನಕ್ಕಂದ್ರೆ ರಾತ್ರಿ ಟೈಮಲ್ಲಿ ಮಳೆ ಬಂದರೆ ಇವೆಲ್ಲ ಫುಲ್ ನೆಂದೋಗುತ್ತೆ ಮೇವು. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಕುರಿಗೆ ಮೇವು ಹಾಕ್ಬೇಕಂದ್ರೆ ಮೇವು ಇರಲ್ಲ. ಅದೇ ಕಾರಣಕ್ಕೆ ನಾವು ಸಂಜೆ ಟೈಮ್ನ ಮೇವನ್ನ ಕಟ್ ಮಾಡಿಬಿಟ್ಟು ಎತ್ತಿಟ್ಟಿರ್ತೀವಿ. ಸೊ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ನಾವು ಆರಾಮಾಗಿ ಮೇವೆಲ್ಲ ಹಾಕೊಬೋದು ಕುರಿಗೆ. ನಾವು ಕುರಿಗೆ ಮೇವು ಹಾಕೋದಕ್ಕಿಂತ ಮುಂಚೆ ಅದಕ್ಕೆ ನಾವು ಜೋಳ ಮತ್ತೆ ಫೀಲ್ಡ್ ಹಾಕ್ತೀವಿ. ಸೊ ಏನಕ್ಕೆ ಅಂತಂದ್ರೆ ಕುರಿಯಲ್ಲಿ ಮಾಂಸ ಚೆನ್ನಾಗಿ ಕಟ್ಲಿ ಅಂದ್ಬಿಟ್ಟು ನಾವು ಈ ತರ ಫೀಲ್ಡ್ ಮತ್ತೆ ಜೋಳ ಹಾಕ್ತಾ ಇದೀವಿ. ಇದು ಹಾಕಿದ್ದಾದ್ಮೇಲೆ ನಾವು ಸೀಮೆವನ್ನ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡ್ಬಿಟ್ಟು ಚಾಪ್ ಕಟರ್ನಿಂದ ಎಲ್ಲಾ ಕುರಿಗೂ ನೀಟಾಗಿ ಹಾಕ್ತೀವಿ. 4 ದಿನಕ್ಕೆ ಒಂದ್ಸಲಿ ನಾವು ಈ ತರ ಹೂವು ಕೀಳ್ತೀವಿ. ಬಟ್ ಕುರಿಗೆ ಮೇವು ನಾವು ಡೈಲಿ ಕೂಡ ಇದೇ ತರ ಹಾಕ್ತೀವಿ. ಸೊ ವರ್ಷಕ್ಕೆ ಒಂದು ಸಲ ಬರೋ ಅಂತ ಹಬ್ಬ ಆಗಿರೋ ಕಾರಣ ನಾವು ಹಬ್ಬನ ಯಾವ ತರ ಆಚರಣೆ ಮಾಡಿದ್ವಿ ಅಂತ ನಾನು ಇವತ್ತು ನಿಮಗೆ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತೆ. ಅಲ್ಲಿವರೆಗೂ ಟಾಟಾ, ಬೈ ಬೈ.